ನಮಸ್ಕಾರ ಸ್ನೇಹಿತರೆ, ಹಿಂದಿನ ವಿಡಿಯೋದಲ್ಲಿ ಪ್ರತಿಯೊಂದು ಕಾರ್ಖಾನೆ, ವಿದ್ಯುತ್ ಸಬ್ಸ್ಟೇಷನ್ ಮತ್ತು ಕಚೇರಿಯಲ್ಲಿ ಬಳಸುವ ಅತ್ಯಂತ ಪ್ರಮುಖ ವಿಷಯವಾದ 6S ಬಗ್ಗೆ ತಿಳಿದುಕೊಳ್ಳೋಣ. 6S ಅನ್ನು ಸರಿಯಾಗಿ ಅನುಸರಿಸಿದರೆ ಕೆಲಸದ ಗುಣಮಟ್ಟ ಹೆಚ್ಚುತ್ತದೆ, ಸಮಯ ಉಳಿಯುತ್ತದೆ ಮತ್ತು ಅಪಘಾತಗಳ ಸಾಧ್ಯತೆ ಕಡಿಮೆಯಾಗುತ್ತದೆ. ಹಾಗಾದರೆ 6S ಎಂದರೇನು ನೋಡೋಣ ಬನ್ನಿ ಫ್ರೆಂಡ್ಸ್. ಮೊದಲನೇದಾಗಿ ಶಾರ್ಟ್ ಅಂದರೆ ವಿಂಗಡಣೆ. ಅಗತ್ಯವಿರುವ ವಸ್ತುಗಳನ್ನು ಮಾತ್ರ ಕೆಲಸದ ಸ್ಥಳದಲ್ಲಿ ಇಟ್ಟು ಬೇಡವಾದ ವಸ್ತುಗಳನ್ನು ತೆಗೆದುಹಾಕುವುದು. ಅಂದರೆ ಕೀಪ್ ದಿ ವಾಂಟೆಡ್ ಆ್ಯಂಡ್ ರಿಮೂವ್ ದಿ ಅನ್ವಾಂಟೆಡ್ ಅಂತ ಇಂಗ್ಲೀಷ್ನಲ್ಲಿ ಹೇಳೋದಾದರೆ. ಫ್ರೆಂಡ್ಸ್, ಕನ್ನಡದಲ್ಲಿ ಉದಾಹರಣೆ ಹೇಳೋದಾದರೆ ಹಾಳಾದ ಕೇಬಲ್, ಮುರಿದ ಟೂಲ್ ಅಥವಾ ಖಾಲಿ ಬಾಕ್ಸ್ಗಳನ್ನು ತೆಗೆದುಹಾಕುವುದು. ಇದರಿಂದ ಲಾಭ ಏನಾಗುತ್ತೆ ಅಂತಂದರೆ ಕೆಲಸದ ಸ್ಥಳ ಸ್ವಚ್ಛವಾಗಿರುತ್ತದೆ ಮತ್ತು ಸಮಯ ಉಳಿಯುತ್ತದೆ. ಫ್ರೆಂಡ್ಸ್, ಎರಡನೇದಾಗಿ ನೋಡೋದಾದರೆ ಸೆಟ್ ಇನ್ ಆರ್ಡರ್ ಅಂದರೆ ಸುವ್ಯವಸ್ಥೆ. ಪ್ರತಿಯೊಂದು ವಸ್ತುವಿಗೂ ಒಂದು ನಿಗದಿತ ಸ್ಥಳ ಇರಬೇಕು ಫ್ರೆಂಡ್ಸ್. ಉದಾಹರಣೆ ಹೇಳೋದಾದರೆ ಸ್ಪ್ಯಾನರ್, ಮೆಗ್ಗರ್, ಮಲ್ಟಿಮೀಟರ್ ಮತ್ತು PPEಗಳನ್ನು ಲೇಬಲ್ ಹಾಕಿ ಸರಿಯಾದ ಸ್ಥಳದಲ್ಲಿ ಇಡುವುದು. ಫ್ರೆಂಡ್ಸ್, ಇದರಿಂದ ಏನಪ್ಪ ಉಪಯೋಗ ಅಂದರೆ ಬೇಕಾದ ವಸ್ತು ನಮಗೆ ತಕ್ಷಣ ಸಿಗುತ್ತದೆ. ಈ ಸೀರಿಯಲ್ ಪ್ರಕಾರ ನಾವು ಬಿಟ್ಟರೆ ನಮಗೆ ಬೇಕಾದಾಗ 1 ನಂಬರ್ ಬೇಕಂದರೆ 1 ನಂಬರು, 2 ನಂಬರ್ ಬೇಕಂದರೆ 2 ನಂಬರು, ಈ ಥರ ಸಿಗುತ್ತೆ ಫ್ರೆಂಡ್ಸ್. ಮೂರನೇದಾಗಿ ನೋಡೋದಾದರೆ ಶೈನ್ ಅಂದರೆ ಸ್ವಚ್ಛತೆ. ಕೆಲಸದ ಸ್ಥಳ ಮತ್ತು ಉಪಕರಣಗಳನ್ನು ಪ್ರತಿದಿನ ಸ್ವಚ್ಛವಾಗಿಡುವುದು. ಉದಾಹರಣೆ ಹೇಳೋದಾದರೆ ಪ್ಯಾನಲ್, ಸ್ವಿಚ್ ಯಾರ್ಡ್, ನೆಲ ಮತ್ತು ಉಪಕರಣಗಳನ್ನು ಸ್ವಚ್ಛಗೊಳಿಸುವುದು. ಫ್ರೆಂಡ್ಸ್, ಇದರಿಂದ ಏನು ಲಾಭ ಅಂತಂದರೆ ದೋಷಗಳು ಬೇಗ ಪತ್ತೆಯಾಗುತ್ತವೆ ಮತ್ತು ಯಂತ್ರಗಳ ಆಯುಷ್ಯ ಹೆಚ್ಚುತ್ತದೆ. ಫ್ರೆಂಡ್ಸ್, ನಾಲ್ಕನೇದಾಗಿ ನೋಡೋದಾದರೆ ಸ್ಟ್ಯಾಂಡರ್ಡೈಸ್. ಎಲ್ಲರಿಗೂ ಒಂದೇ ವಿಧಾನವನ್ನು ಅನುಸರಿಸುವುದು. ಉದಾಹರಣೆ ದೈನಂದಿನ ಚೆಕ್ ಲಿಸ್ಟ್, ಬಣ್ಣ, ಗುರುತುಗಳು ಮತ್ತು SOPಗಳನ್ನು ಅನುಸರಿಸುವುದು. ಇದರಿಂದ ಏನು ಲಾಭ ಅಂದರೆ ಕೆಲಸದಲ್ಲಿ ಏಕರೂಪತೆ ಮತ್ತು ಗುಣಮಟ್ಟ ಹೆಚ್ಚುತ್ತದೆ. ಫ್ರೆಂಡ್ಸ್, ಐದನೇದಾಗಿ ನೋಡೋದಾದರೆ ಸಸ್ಟೈನ್ ಅಂದರೆ ನಿರಂತರ ಪಾಲನೆ. 6S ಅನ್ನು ಒಂದು ದಿನ ಅಲ್ಲ, ಪ್ರತಿದಿನ ಪಾಲಿಸುವುದು. ಉದಾಹರಣೆ ವಾರದ 6S ಪರಿಶೀಲನೆ ಮತ್ತು ಸಿಬ್ಬಂದಿಗೆ ತರಬೇತಿ ನೀಡುವುದು. ಲಾಭ ಉತ್ತಮ ಕೆಲಸದ ಸಂಸ್ಕೃತಿ ನಿರ್ಮಾಣವಾಗುತ್ತದೆ. ಫ್ರೆಂಡ್ಸ್, ಆರನೇದಾಗಿ ನೋಡೋದಾದರೆ ಸೇಫ್ಟಿ ಅಂದರೆ ಸುರಕ್ಷತೆ. ಪ್ರತಿಯೊಂದು ಕೆಲಸವನ್ನು ಸುರಕ್ಷಿತವಾಗಿ ಮಾಡುವುದು. ಉದಾಹರಣೆ ವಿದ್ಯುತ್ ಸಬ್ಸ್ಟೇಷನ್ PPE ಧರಿಸುವುದು, ವರ್ಕ್ ಪರ್ಮಿಟ್ ಬರೆದು ಕೆಲಸ ಪ್ರಾರಂಭಿಸುವುದು ಮತ್ತು ಲಾಗೌಟ್ ಅಪ್ಲೈ ಮಾಡುವುದು. ಸುರಕ್ಷಿತ ಸೇಫ್ಟಿ ಶೂ ಮತ್ತು ಹೆಲ್ಮೆಟ್, ಗ್ಲೌಸ್ ಬಳಸುವುದು. ಇದರಿಂದ ಏನು ಲಾಭಪ್ಪ ಅಂತಂದರೆ ಅಪಘಾತಗಳನ್ನು ತಡೆಯಬಹುದು ಮತ್ತು ಜೀವನವನ್ನು ರಕ್ಷಿಸಬಹುದು. ಫ್ರೆಂಡ್ಸ್, ಒಟ್ಟಾರೆಯಾಗಿ ನೋಡೋದಾದರೆ 6S ಅಂದರೆ ಕೇವಲ ಸ್ವಚ್ಛತೆ ಮಾತ್ರವಲ್ಲ, ಇದು ಸುರಕ್ಷಿತ, ಕ್ರಮಬದ್ಧ ಮತ್ತು ಪರಿಣಾಮಕಾರಿ ಕೆಲಸದ ಸಂಸ್ಕೃತಿ. ನೀವು 6S ಅನ್ನು ಪ್ರತಿದಿನ ಅನುಸರಿಸಿದರೆ ಕೆಲಸ ಸುಲಭವಾಗುತ್ತದೆ, ಗುಣಮಟ್ಟ ಹೆಚ್ಚುತ್ತದೆ ಮತ್ತು ಅಪಘಾತಗಳ ಸಾಧ್ಯತೆ ಕಡಿಮೆ ಆಗುತ್ತದೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಇಂಥ ವಿದ್ಯುತ್ ಹಾಗೂ ಸುರಕ್ಷತಾ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಬಾಯ್ ಫ್ರೆಂಡ್ಸ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.